ವಯನಾಡ್ನಲ್ಲಿ ಭೀಕರ ಜಲಪ್ರಳಯ ಹೇಗೆ ಅಲ್ಲಿನ ಜನರನ್ನ ನಲುಗಿಸಿ ಬಿಟ್ಟಿದೆ ಅನ್ನೋದನ್ನ ನಾವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನಾಪತ್ತೆ ಆದವರ ಬಗ್ಗೆ ಕೂಡ ಸಂಖ್ಯೆ ಜಾಸ್ತಿ ಸಿಗ್ತಾ ಇದೆ. ಭೂಕುಸಿತದಲ್ಲಿ ಇಲ್ಲಿ ತನಕ 238 ಜನರ ಸಾವಾಗಿದೆ. ಇದು ಸರ್ಕಾರದ ಹತ್ರ ಇರುವಂತಹ ಅಧಿಕೃತ ಸ್ಟ್ಯಾಟಿಸ್ಟಿಕ್ಸ್. ಬಟ್ ಈ ನಂಬರ್ಗಿಂತ ಜಾಸ್ತಿ ಸಾವಾಗಿದೆ ಅನ್ನೋದು ಕೆಲವರು ಮಾತಾಗ್ತಾರೆ. ರೋಪ್ವೇಗಳಲ್ಲೂ ಕೂಡ ಶವವನ್ನ ಸಾಗಿಸುವಂತಹ ಕಾರ್ಯಾಚರಣೆಯನ್ನ ನಿರಂತರವಾಗಿ ಸೇನಾ ಸಿಬ್ಬಂದಿಗಳು ಮಾಡ್ತಾನೆ ಇದ್ದಾರೆ. ಆಮೇಲೆ ಅಲ್ಲಿ ಕಾರ್ಯಾಚರಣೆಗೆ ಅಡ್ಡಿಯಾಗಿರುವಂತಹ ಮರಗಳನ್ನ ತೆರವುಗೊಳಿಸೋದು, ಆಮೇಲೆ ಆ ಬೃಹತ್ ಬಂಡೆ ಕಲ್ಲಿನ ಮೂಲಕ ಸರಿಸೋ ಮೂಲಕ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡೋದು ಕೂಡ ಸವಾಲಿನ ಕೆಲಸ ಆಗ್ತಾ ಇದೆ. 22ಕ್ಕೂ ಹೆಚ್ಚು ಗಂಟೆಗಳಾಗಿದೆ ಕಾರ್ಯಾಚರಣೆ ಶುರುವಾಗಿ. ಟೀ ಎಸ್ಟೇಟು, ಕಾಫಿ ಎಸ್ಟೇಟು ಮತ್ತು ಕೆಲವು ಪ್ರದೇಶಗಳು, ನಾಮಾವಶೇಷ ಆಗಿರೋ ಪ್ರದೇಶಗಳಲ್ಲಿ ಟ್ರ್ಯಾಪ್ ಆಗಿರೋರನ್ನ ಆಚೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಕೂಡ ಸವಾಲಿನ ಮಧ್ಯೆ ಮಾಡ್ತಾ ಇದ್ದಾರೆ. ಸುಖ ನಿದ್ರೆಯಲ್ಲಿ ಇದ್ದವರು ಚಿರನಿದ್ರೆಗೆ ಜಾರಿದ್ದಾರೆ. ಈ ಪ್ರಳಯದಲ್ಲಿ ಹಲವರ ಬದುಕು ಕೊಚ್ಚಿ ಹೋಗಿದೆ ಶಾಶ್ವತವಾಗಿ. ದಶಕಗಳಷ್ಟು ಹಿಂದೆ ಉಳಿದು ಬಿಟ್ಟಿದೆ ಈಗ ಈ ವಯನಾಡಿನ ಈ ಭೂಮಿ. ದೇವಭೂಮಿ, ದೇವರ ನಾಡು ಅಂತ ನಾವೇನ್ ಕರಿತಾ ಇದ್ವಿ ಈ ಪ್ರದೇಶವನ್ನ, ಈಗ ಅಕ್ಷರಶಃ ಮೃತ್ಯು ಭೂಮಿಯಾಗಿ ಪರಿಣಮಿಸಲ್ಪಟ್ಟಿದೆ. ಕಾರಣ ಅಲ್ಲಿ ಸಿಗ್ತಾ ಇರುವಂತಹ ಡೆಡ್ ಬಾಡಿಗಳನ್ನ ರಿಕವರ್ ಮಾಡ್ತಾ ಇರೋ ರೀತಿ, ಮತ್ತು ಆ ಡೆಡ್ ಬಾಡಿಗಳನ್ನ ನೋಡಿದವರು ಕೂಡ ಬಹಳ ಭಯ ಪಡ್ತಾ ಇದ್ದಾರೆ. ಕಾರಣ ರುಂಡ ಇಲ್ಲದೆ ಇರೋದು, ಕೈಕಾಲು ಇಲ್ಲದೆ ಇರೋದು, ಗುರುತೆ ಸಿಗದೆ ಇರೋ ರೀತಿನಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇದೆ. ಅವರ ಸಾವು ಎಷ್ಟು ಯಾತನಮಯ ಆಗಿರಬಾರ್ದು ಅನ್ನೋದು ಒಂದು ಕುತೂಹಲ ಅಷ್ಟೇ. ಇನ್ನೊಂದು ಕಡೆಗೆ ಚೂರಲ್ಮಲಾದಲ್ಲಿ ನೀರಿನ ಹರಿವಿನ ಪ್ರಮಾಣ ಮತ್ತೆ ಏರಿಕೆ ಆಗ್ತಾ ಇದೆ. ರಭಸವಾಗಿ ಕೆಸರು ಮಿಶ್ರಿತ ನೀರು ಹರಿತಾ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಈ ವಿಚಾರ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ. ಮಳೆಯ ಕಾರಣಕ್ಕೆ ಮತ್ತೆ ನದಿಯಲ್ಲಿ ವೇಗ ಜಾಸ್ತಿ ಆಗ್ತಾ ಇದೆ, ಸೆಳೆತ ಜಾಸ್ತಿ ಇದೆ. ಸೊ ಅದಕ್ಕೆ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡ್ತೀವಿ ನಾವು ಅಂದ್ರೆ ಆಗ್ತಾ ಇಲ್ಲ ಅಲ್ಲಿ ಪರಿಸ್ಥಿತಿ. ಹಲವು ವಿಡಿಯೋಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾನೆ ಇದ್ದೀವಿ. ನೋಡಿ, ಜೀವ ಉಳಿಸ್ಕೊಳ್ಳೋದಕ್ಕೆ ಕಟ್ಟ ಕಡೆಯ ಪ್ರಯತ್ನವನ್ನ ಪ್ರವಾಹದ ನೀರಿನ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಪ್ರವಾಹದ ನೀರಲ್ಲಿ ಈಜೋದು ಎಂತಹ ಸವಾಲಿನ ಕೆಲಸ ಅನ್ನೋದಕ್ಕೆ ಈ ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ವ್ಯಕ್ತಿ ಜೀವಂತ ಸಾಕ್ಷಿ. ನೋಡಿ, ಬದುಕೋದಕ್ಕೆ ಹೇಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಬಟ್ ಪ್ರಕೃತಿ ಮುನಿದ್ರೆ ಎಲ್ಲವೂ ಕೂಡ ನಗಣ್ಯ ಅನ್ನೋದು ಮತ್ತೆ ಮತ್ತೆ ತೋರಿಸಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಆ ನದಿಯಲ್ಲೇನಾದ್ರೂ ಮೃತದೇಹಗಳು ಇದ್ರೆ ಅದನ್ನ ಹುಡುಕಾಡುವಂತಹ ಕೆಲಸವನ್ನ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸಿದ್ರೆ, ಬಟ್ ಅದು ರಿಸ್ಕಿನೇ. ಬಿಕಾಸ್ ಪ್ರವಾಹದ ನೀರಿನ ವಿರುದ್ಧ ನೀವು ಈಜಿ ಹುಡುಕೋದು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ದಿರೋ ವಿಚಾರ. ಆದರೂ ಕೆಲವರ ಪ್ರಯತ್ನ ಮುಂದುವರೆದಿದೆ. ಕೆಲವು ಕಡೆ ತೇಲಿ ಬಂದ ಮೃತದೇಹಗಳನ್ನ ಹಿಡಿಯೋ ಪ್ರಯತ್ನ ಆಗ್ತಾ ಇದೆ. ಕೆಲವು ನಾನಾಗ್ಲೇ ಹೇಳ್ತಾ ಇದೆ. ಇನ್ನೊಂದು ಕಡೆಗೆ ದೇವರ ನಾಡಲ್ಲಿ ಪ್ರಕೃತಿಯ ಮುನಿಸಿಗೆ ಹೇಗೆ ಅಲ್ಲಿ ನೆರೆಯ ಸ್ಥಿತಿ ನಿರ್ಮಾಣ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಡ್ರೋನ್ ವಿಜುವಲ್ಸ್